ಯಾರು ಗೆಲ್ತಾರೆ? ಹನುಮಂತ. ಯಾರು ಗೆಲ್ಬೇಕು? ಹನುಮಂತು ಗೆಲ್ಬೋದು. ದಿನಾನು ನೋಡ್ತೀನಿ ನೈಟ್ ಟೈಮ್. ಹನುಮಂತ. ಮನುಷ್ಯ ತಪ್ಪು ಮಾಡಿದ್ರೆ ದೇವ್ರು ಆಗೋತಾನೆ, ತಪ್ಪು ಮಾಡದೆ ಮನುಷ್ಯರು. ಹನುಮಂತನೇ ಗೆಲ್ಬೇಕು ಸರ್. ಅವರು ಒಳ ಬಿಟ್ಟರು ಅವ್ರು ಬಿಡಿಸ್ಕೊಂಡ್ರು ಸರ್, ಅಷ್ಟೇ. ನಮಗೂ ಹನುಮಂತಣ್ಣನೇ ಗೆಲ್ಬೇಕು. ಆಟ ಚೆನ್ನಾಗಿ ಆಡ್ತಾರೆ, ಯಾವುದೇ ಆಗಲಿ. ನಮ್ಮ ಹನುಮಂತನೇ ಗೆಲ್ಲೋದು ಪಕ್ಕ. ಹನುಮಂತ ಮೇಲೆ ನಂಬಿಕೆ ಇರೋದು ಗೆಲ್ತಾರಂತ. ಹನುಮಂತನ ವಿ ಲವ್ ಯು. ಇಲ್ಲ ನೋಡಲ್ಲ. ಹನುಮಂತ ಸ್ಟ್ರಾಂಗ್ ಇದ್ದಾರೆ, ಆಟದಲ್ಲಿ ಚೆನ್ನಾಗಿ ಆಡ್ತಾರೆ. ಸುಮ್ಮನೆ ರೀಲ್ಸ್ ಅಲ್ಲಿ ಬರ್ತಾ ಇರುತ್ತೆ, ನೋಡ್ತೀನಿ ಅಷ್ಟೇ. ಬಿಗ್ ಬಾಸ್ ಸೀಸನ್ 11 ಕನ್ನಡ ಶುರುವಾಗಿ ಈಗ ಮುಕ್ತಾಯ ಆಗುವಂತಹ ಹಂತಕ್ಕೆ ಬಂದಿದೆ. ಇನ್ನೇನು ಬಿಗ್ ಬಾಸ್ ಫಿನಾಲೆಗೆ ಕೇವಲ 2 ವಾರಗಳು ಅಷ್ಟೇ ಬಾಕಿ ಉಳಿದಿದ್ದು, ಈ ಬಿಗ್ ಬಾಸ್ ಫಿನಾಲೆ ಟ್ರೋಫಿನ ಯಾರು ತಗೋತಾರೆ ಅನ್ನೋದು ತುಂಬ ಕುತೂಹಲ ಮೂಡಿಸಿದೆ. ಹಾಗೆ ಬಿಗ್ ಬಾಸ್ ಸೀಸನ್ನ ಸಾಕಷ್ಟು ಜನ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ. ಹಾಗೆ ಯಾರು ಗೆಲ್ತಾರೆ ಅನ್ನೋ ಕುತೂಹಲ ಕೂಡ ನನಗೂ ಇದೆ. ಹಾಗೆ ಯಾರು ಗೆಲ್ತಾರೆ ಅನ್ನೋ ಅಭಿಪ್ರಾಯನ ಜನರ ಹತ್ರನೇ ಕೇಳೋಣ. ಹೇಗೆ ಕೇಳೋಣ ಅಂದರೆ, ಇಲ್ಲಿ ನನ್ನ ಹತ್ರ ಒಂದಷ್ಟು ಫೋಟೋಗಳಿದೆ. ಈ ಫೋಟೋಗಳನ್ನು ಜನರ ಕೈಗೆ ಕೊಡೋಣ. ಯಾರನ್ನು ಸೆಲೆಕ್ಟ್ ಮಾಡ್ತಾರೆ, ಯಾರಿಗೆ ಅವರು ಫಿನಾಲೆಗೆ ಬರ್ತಾರೆ ಅಂತ ಅನಿಸುತ್ತೆ, ಅವರ ಫೋಟೋಗಳನ್ನು ನಮಗೆ ತೋರಿಸಿ ಯಾಕೆ ಗೆಲ್ತಾರೆ ಅನ್ನೋದನ್ನು ಅಭಿಪ್ರಾಯ ಕೂಡ ವ್ಯಕ್ತಪಡಿಸ್ತಾರೆ. ಬನ್ನಿ ಕೇಳ್ಕೊಂಬರೋಣ. ಹನುಮಂತನೇ ಗೆಲ್ಲಬೇಕು, ಯಾಕೆ? ಅವ್ನು ಚೆನ್ನಾಗಿ ಆಡ್ತಾ ಇದ್ದಾನೆ, ಆದರೆ ಅವ್ನಿಗೆ ಹಳ್ಳಿ ಹುಡುಗ ಅಂತ ಅವ್ನು ಆಡಲ್ಲ, ಆ ಥರ ಎಲ್ಲ ಇದು ಮಾಡ್ತಾರೆ. ಅಂದರೆ ಚೆನ್ನಾಗಿ ಆಡ್ತಾ ಇದ್ದಾನೆ ಅವನು. ಹಳ್ಳಿ ಹುಡುಗ ಆದ್ರೂ ಚೆನ್ನಾಗಿ ಆಡ್ತಾನೆ, ಗೆಲ್ಬೋದು ಅನಿಸುತ್ತೆ. ಯಾರು ಗೆಲ್ತಾರೆ? ಹನುಮಂತ. ಹನುಮಂತ ಇಷ್ಟ ನಿಮಗೆ, ಯಾಕೆ? ತುಂಬ ಚೆನ್ನಾಗಿ ಆಡ್ತಾನೆ. ನೀನು ಹೇಳು, ಯಾರು ಗೆಲ್ಲಬೇಕು? ಹನುಮಂತ. ಯಾಕೆ? ಅವ್ನು ತುಂಬ ಇಷ್ಟ ನಮಗೆ. ತುಂಬ ಇಷ್ಟನಾ? ಏನಕ್ಕೆ ಇಷ್ಟ? ಯಾಕಂದರೆ ಅವ್ನು ತುಂಬ ಚೆನ್ನಾಗಿ ಆಡ್ತಾನೆ, ಅದಕ್ಕೆ. ಹನುಮಂತು ಗೆಲ್ಬೋದು. ಹನುಮಂತು ವಿನ್ ಆಗ್ಬೋದು. ಯಾಕೆ ನಿಮಗೆ ಯಾಕೆ ಅನಿಸುತ್ತೆ ಹನುಮಂತ ಗೆಲ್ಬೋದು? ಯಾಕೆ ಅನಿಸುತ್ತೆ ಅಂದರೆ, ಅವರು ಓಪನ್ ಆಗಿ ಎಲ್ಲ ಹೇಳ್ಕೊತಾರೆ, ಚೆನ್ನಾಗಿ ಆಟಗಳು ಆಡ್ತಾ ಇದ್ದಾರೆ, ಮತ್ತು ಹಳ್ಳಿ ಕಡೆಯವರು ಅವರು. ಹಂಗಾಗಿ ಅವರು ವಿನ್ ಆದರೂ ನಮಗೂ ಖುಷಿ. ಮತ್ತು ಆಟ ಚೆನ್ನಾಗಿ ಆಡ್ತಾರೆ, ಆ ಕಡೆ ಒಂದು ಈ ಕಡೆ ಒಂದು ಆ ಥರ ಎಲ್ಲ ಏನೂ ಇದು ಮಾಡೋದಿಲ್ಲ. ಹಂಗಾಗಿ ಹನುಮಂತು ವಿನ್ ಆಗ್ಬೋದು. ಈಗ ನೇರವಾಗಿ ಟಿಕೆಟ್ ಫಿನಾಲೆ ತಗೊಂಡು ಫೈನಲ್ವರೆಗೂ ಹೋಗಿದ್ದಾರೆ. ಟಾಪ್ 5 ಅಲ್ಲಿ ಒಂದು ಕಂಟೆಸ್ಟೆಂಟ್ ಆಗಿದೆ. ಹೌದು. ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ ನಮಗೆ, ತುಂಬ ಖುಷಿ ಇದೆ. ಕಾಂಪಿಟೇಷನ್ ಇದೆ. ತ್ರಿವಿಕ್ರಮ್ ರೇಸ್ ಅಲ್ಲಿ ಇದ್ದಾರೆ, ಮಂಜಣ್ಣ ರೇಸ್ ಅವರು ಇದ್ದಾರೆ. ಆದ್ರೂ ನಮಗೆ ಅನ್ನಿಸಿದ್ದು ಹನುಮಂತು ವಿನ್ ಆಗ್ಬೋದು. ಅದು ಓಪನ್ ಆಗಿ ಎಲ್ಲ ಹೇಳ್ಕೊತಾರೆ, ಓಪನ್ ಆಗಿ ಆಟ ಆಡ್ತಾರೆ ಅಂತ ನಮಗೆ ಅದ್ರ ಮೇಲೆ ಒಂದು ಇದರಲ್ಲಿ ಹನುಮಂತು ವಿನ್ ಆಗ್ಬೋದು. ಊಟ ಹಾಕಿ ಗೆಲ್ಸ್ತೀರಾ? ಹಾಂ ಹೌದು. ಹನುಮಂತ ಒಳ್ಳೆ ಹುಡುಗ ಅವನು. ಎಲ್ಲರೂ ಒಳ್ಳೆಯರೇ, ಎಲ್ಲರೂ ಒಳ್ಳೆಯರೇ. ಆಲ್ಮೋಸ್ಟ್ ಅವನೇ ಬರ್ತಾನೆ ಹನುಮಂತ. ನಿಮ್ಗೆ ಯಾಕೆ ಅನ್ಸುತ್ತೆ ಹನುಮಂತನೇ ಬರ್ತಾನೆ? ಮೇಡಮ್, ಒಂದು ಅವನ ಶಕ್ತಿ ಆ ಥರ ಇದೆ. ಚೆನ್ನಾಗಿ ಆಡಬೇಕು, ಒಂದು ಇಂಟ್ರೆಸ್ಟ್ ಆಗಿ ಚೆನ್ನಾಗಿ, ಒಂದು ಒಳ್ಳೆ ಹುಡುಗ, ಒಳ್ಳೆ ಬುದ್ಧಿ ಚೆನ್ನಾಗಿದೆ ಆ ಥರ. ಸೈಲೆಂಟ್ ಅನ್ನಿ ರಾಜರ. ನನ್ನ ಪ್ರಕಾರ ಹನುಮಂತು ಫಸ್ಟ್ ಬರ್ಬೋದು. ಎರಡನೇದು ಮೋಸ್ಟ್ಲಿ, ಎರಡನೇದು ತ್ರಿವಿಕ್ರಮ್ ಬರ್ಬೋದು, ಮೂರನೇದು ರಜತ್ ಬರ್ಬೋದು. ಅಲ್ಲ, ನೀವು 2 ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದಿರೋರ್ನೇ ಹೇಳ್ತಾ ಇದ್ದೀರಾ? ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿರೋದು ಮುಖ್ಯ ಅಲ್ಲ ಮೇಡಮ್, ಆಟ ಆಡೋದು ಮುಖ್ಯ ಅಲ್ವಾ? ಆಟ ಚೆನ್ನಾಗಿ ಆಡ್ತಾ ಇದ್ದಾರೆ, ಎಲ್ಲರೂ ಆಡ್ತಾ ಇದ್ದಾರೆ. ಬಟ್ 3 ಜನ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಮಂಜು ಅಂತೂ ಫುಲ್ ಡಲ್ಲಾಗಿಬಿಟ್ಟಿದ್ದಾರೆ. ಮಂಜು ಚೆನ್ನಾಗಿ ಆಡ್ತಾಯಿದ್ರು, ಅವರು ಡಲ್ಲಾಗಿದ್ದಾರೆ. ಈಗ ಹನುಮಂತು ಗೆಲ್ತಾರೆ ಅಂತನಾ? ಹಾಂ, ಹೇಳೋಕ್ಕಾಗಲ್ಲ. 75% ಹನುಮಂತು ಗೆಲ್ಬೋದು. ಓಟ್ ಹಾಕಿ ಗೆಲ್ಲಿಸ್ತೀರಾ? ಏನಕ್ಕೆ ಅಂದರೆ ಹನುಮಂತನೇ ಗೆಲ್ತಾನೆ ಅಂತ ನಿಮ್ಗೆ ಅನ್ಸುತ್ತೆ? ಏನಕ್ಕೆ ಅಂದರೆ ಹನುಮಂತು ತುಂಬ ಟ್ಯಾಲೆಂಟೆಡ್ ಇದ್ದಾರೆ. ಅವರು ಅಂದ್ಕೊಂಡಿರೋಷ್ಟು ಇದಿಲ್ಲ. ಯಾರು ಅವ್ರವ್ರು ಆಡಲಿ, ಕಿತ್ತಾಡಲಿ, ಇನ್ನೊಂದು ಮಾಡಲಿ, ಏನೇ ಮಾಡಲಿ, ಅವರು ಅಷ್ಟೊಂದು ತಲೆ ಕೆಡಿಸ್ಕೊಳಲ್ಲ. ಬಂದಿರೋದು ನಾನು ಆಟ ಆಡೋಕ್ಕೆ, ನಾನು ಆಟ ಆಡ್ತೀನಿ. ಧನರಾಜು ಅಷ್ಟೇ. ಧನರಾಜ್ ಜೊತೆ ಇದ್ರೂ ಧನರಾಜ್ನ ಏನು ಸೇವ್ ಮಾಡಲ್ಲ, ಹೆಲ್ಮೆಟ್ ಮಾಡೇ ಮಾಡ್ತಾರೆ ಅಲ್ವಾ? ನೋಡ್ತೀಯ ಬಿಗ್ ಬಾಸ್ನ? ದಿನ ನೋಡ್ತೀಯಾ? ದಿನಾನು ನೋಡ್ತೀನಿ ನೈಟ್ ಟೈಮ್. ಹನುಮಂತು ಅಂದರೆ ಇಷ್ಟನಾ? ಹನುಮಂತು ಅಂದರೆ ಇಷ್ಟ, ಹೇಳು. ಇಷ್ಟನಾ? ಯಾಕೆ ಆಗಬೇಕು ಹನುಮಂತು? ಯಾಕೆ? ಬಟ್ ಅವ್ರಿಗೆ ಟ್ಯಾಲೆಂಟ್ ಇದೆ, ಸೊ ಅವ್ರು ಆಗ್ತಾರೆ ಅನ್ನೋದು. ಬಟ್ ನಮ್ಮೂರವ್ರು ಬೇರೆ, ಸೊ ಆಗಬೇಕು, ಅವರೇ ಆಗಬೇಕು. ನಿಮ್ಮೂರವರು ಅಂತ ಸಪೋರ್ಟ್ ಜಾಸ್ತಿ ಇದೆ, ಬಟ್ ಅವ್ರು ಟ್ಯಾಲೆಂಟೆಡ್ ಇದ್ದಾರೆ. ಸೊ ಅವ್ರ ಗೇಮ್ ಚೆನ್ನಾಗಿ ಆಡ್ತಾ ಇದ್ದಾರೆ, ಸೊ ಹನುಮಂತು ಆಗ್ತಾರೆ.
ಈಗ ರೇಸ್ನಲ್ಲಿ ತುಂಬ ಜನ ಇದ್ದಾರೆ, ರಜತ್ ಇದ್ದಾರೆ, ತ್ರಿವಿಕ್ರಮ್ ಇದ್ದಾರೆ, ಮಂಜಣ್ಣ ಅಂತಲೂ ಇದೆ, ಬಟ್ ಹನುಮಂತು ಅಂತ ಬಂದಾಗ ಹನುಮಂತು. ಟಾಪ್ 1 ಟಾಪ್ 2 ಅಂತ. ಟಾಪ್ 1 ಹನುಮಂತು ಬರ್ತಾರೆ, ಟಾಪ್ 2 ರಜತ್. ಮತ್ತೆ ಮಿಕ್ಕಿದ ಕಂಟೆಸ್ಟೆಂಟ್ಸ್ ಅಲ್ಲಿ ತ್ರಿವಿಕ್ರಮ್ ಎಲ್ಲ, ಮಂಜಣ್ಣ ಎಲ್ಲ ಟಾಪ್ ಸ್ಟಾರ್ಟಿಂಗಿಂದ ಬಂದಿದ್ದಾರೆ, ಬಟ್ ಅಷ್ಟೊಂದು ಏನು ನಮ್ಗೆ ಇಂಪ್ರೆಸ್ ಮಾಡಿಲ್ಲ. ಸೊ ಇವ್ರು ಇಂಪ್ರೆಸ್ ಮಾಡಿದ್ದಾರೆ ಆಮೇಲೆ ಬಂದು, ಸೊ ನಮ್ಗೆ ಇವರೇ ಅಂತ ಅದು ಮೈಂಡೆಡ್. ಈಗ ಓಟಕ್ಕೆ ಗೆಲ್ಲಿಸ್ತೀರಾ ಹನುಮಂತ? ಹಾಂ, 100% ಡೈಲಿ ಡೈಲಿ. ಮಗು ಎತ್ಕೊಂಡಿದ್ದಾರೆ, ಕಷ್ಟ ಆಗುತ್ತೆ. ಗೌತಮಿ ಗೆಲ್ಬೇಕಾ? ಯಾಕೆ? ಯಾಕಂದರೆ ಅವರು ತುಂಬ ಪಾಸಿಟಿವ್ ಆಗಿ ಆಟ ಆಡ್ತಾ ಇದ್ದಾರೆ, ಬಟ್ ಅವ್ರು ಗೆಲ್ಲಬೇಕು, ಅದಕ್ಕೋಸ್ಕರ. ಮನೇಲಿರೋರಿಗೆ ಸಾಕಷ್ಟು ಜನಕ್ಕೆ ಗೌತಮಿ ಪಾಸಿಟಿವ್ ಆಗಿ ಫೇಕ್ ಮಾಡ್ತಾ ಇದ್ದಾರೆ, ಅವ್ರ ವ್ಯಕ್ತಿತ್ವ ಹಂಗಿಲ್ಲ ಅಂತ. ಅವ್ರ ವರ್ಜಿನಿಲಿಟಿ ಗೇಮ್ ಅವ್ರು ಆಡ್ತಾ ಇದ್ದಾರೆ. ಅವರು ಮಂಜು ಅವ್ರ ಜೊತೆ ಚೆನ್ನಾಗಿದ್ರು ಕೂಡ, ಬಟ್ ಅವ್ರ ಬುದ್ಧಿವಂತಿಕೆಯಿಂದ ಆಟ ಆಡ್ತಾ ಇದ್ದಾರೆ ಅಷ್ಟೇ. ಅವ್ರು ಗೆಲ್ತಾರೆ. ಸೀಸನ್ 11ರಲ್ಲಿ ಏಕೆಂದರೆ ಹಳ್ಳಿ ಪ್ರತಿಭೆ ಎಲ್ಲರಿಗೂ ಅಡ್ಜಸ್ಟ್ ಆಗಿ ಆಡ್ತಿದ್ದಾರೆ ಚೆನ್ನಾಗೇ ಗೇಮ್ನ. 100 ಜನ ಅಲ್ಲಿರೋರು ಕಂಟೆಸ್ಟೆಂಟ್ಗಳು ಅವ್ರ ಮೇಲೆ ಏನೇ ಹಾಕಿದ್ರು ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ಹೇಳಕ್ಕೆ ಬರದೆ ತಿರ್ಗಾ ಇವಾಗ ಈಗ ರೀಸೆಂಟಾಗಿಂದ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ನಮಗೇನೋ ಅವರೇ ಗೆಲ್ಲಬೇಕು ಅಂತ ಆಸೆ ಮೇಡಮ್, ಹಳ್ಳಿ ಪ್ರತಿಭೆ ಬೆಳೀಲಿ ಅಂತ. ಎಲ್ಲೋ ನಮ್ಮ ಮಂಜೂರು ಫೋನಲ್ಲಿ ಇರಲ್ಲ, ಮಂಜಣ್ಣಂದು ಇಲ್ಲೇ ಐತಲ್ಲ ಮೇಡಮ್. ನನ್ನ ನಾಲೆಜ್ ಪ್ರಕಾರ ಮಂಜಣ್ಣ ಗೆಲ್ಬೋದು 99%. ಏನಕ್ಕೆ ಅಂದರೆ ಫಿಸಿಕಲಿ ಮೆಂಟಲಿ ತುಂಬ ಸ್ಟ್ರಾಂಗ್ ಇದ್ದಾರೆ. ಆದರೆ ಮನಸ್ಫೂರ್ತಿ ನಾವು ಹೇಳಬೇಕು ಅಂತಂದರೆ ನಮ್ಮ ಹಳ್ಳಿ ಪ್ರತಿಭೆ ರೈತರ ಮಗ ಹನುಮಂತು ಗೆಲ್ಲಬೇಕು ಅಂತ ಆಸೆ ಇದೆ, ಬಟ್ ಗೆಲ್ಲಲ್ಲ ಅಂತ ಅನಿಸುತ್ತೆ. ಅಲ್ಲ, ಮಂಜಣ್ಣ ಒಂದು 2-3 ವಾರದಿಂದ ತುಂಬ ಡೌನ್ ಆಗಿಬಿಟ್ಟಿದ್ದಾರೆ. ಫ್ಯಾಮಿಲಿಯವ್ರು ಬಂದು ಗೌತಮಿ ಸವಾಸ ಬಿಡು ಅಂದರೂ ಬಿಡ್ತಾ ಇಲ್ಲ ಮಂಜಣ್ಣ. ನೋಡೋಣ, ಆ ಟೈಮಲ್ಲಿ ಸಮ್ಟೈಮ್ಸ್ ಏನೋ ಹೋಗುತ್ತೆ ಬರುತ್ತೆ, ಅವೆಲ್ಲ. ಮನುಷ್ಯ ತಪ್ಪು ಮಾಡಿದರೆ ದೇವ್ರಾಗೋಯ್ತಾನೆ. ತಪ್ಪು ಮಾಡೋದೇ ಮನುಷ್ಯರು, ಆಯಿತಾ? ತಪ್ಪಾಗೋದೆಲ್ಲ ಸಹಜ. ಹಂಗಂತ ನಾವು ಅವರು ಮಂಜಣ್ಣ ಡಮ್ಮಿ ಗೆಲ್ಲಲ್ಲ ಅಂತ ಹೇಳೋಕ್ಕಾಗಲ್ಲ. 99% ಗೆಲ್ಬೋದು, ನಮ್ಮ ಒಪಿನಿಯನ್ನು. ಅವರು ಆ್ಯಕ್ಚುಲಿ ಅವರು ಮೊದಲಿಂದ ಪಾಪ ಫ್ಯಾಮಿಲಿ ಇದರಿಂದ ಬಂದಿದ್ದಾರೆ, ಸಿಂಗರ್ ಅಲ್ವಾ, ಸೊ ಚಾನ್ಸ್ ಸಿಗಲಿ ಅಂತ ಅವರಿಗೆ. ನೆಕ್ಸ್ಟ್ ಮನೇಲಿರೋರಿಗೆಲ್ಲ ಹನುಮಂತು ಕಾಣಿಸ್ಕೊಳ್ತಾ ಇಲ್ಲ ಜಾಸ್ತಿ, ಅವ್ರ ವಾಯ್ಸ್ ಔಟ್ ಮಾಡಲ್ಲ. ಅವ್ರು ಇನ್ನೋಸೆಂಟ್ ಇದ್ದಾರಲ್ವಾ, ಸೊ ಅವ್ರು ಮುಂದೆ ಬರೋದಕ್ಕೆ ಸ್ವಲ್ಪ ಇದು ಮಾಡ್ತಾ ಇದ್ದಾರೆ ಅನಿಸುತ್ತೆ. ಮುಗ್ದ್ರಲ್ಲ ಅನ್ನೋದು ಇದೆ. ಆ್ಯಕ್ಚುಲಿ ನಮಗೆ ಗೊತ್ತಿಲ್ಲ, ಬಟ್ ನನಗೆ ಅನಿಸ್ತದೆ ಅವ್ರು ಬಂದರೆ ಒಳ್ಳೇದಿದೆ ಅಂತ. ಅವ್ರಿಗೊಂದು ಚಾನ್ಸ್ ಸಿಗ್ಬೋದು ಮುಂದೆ ಅಂತ ಅಷ್ಟೆ. ಬಿಗ್ ಬಾಸ್ ಈ ಸಲ ಅವರೇ ಗೆಲ್ಬೇಕು. ಹಾಂ, ಅವರೇ ಗೆಲ್ಬೇಕು. ಹಂಗೇನಿಲ್ರಿ ಸರ, ಹನುಮಂತನೇ ಗೆಲ್ಬೇಕು ಸರ. ಓಕೆ ಅಷ್ಟೇ. ಹನುಮಂತನೇ ಗೆಲ್ಬೇಕು ಮೇಡಮ್. ಯಾಕೆಂದರೆ ನಿಯತ್ತಾಗಿ ಆಟ ಆಡ್ತಾ ಇರೋನಂದರೆ ಹನುಮಂತ ಒಬ್ಬನೇ ಅದರಲ್ಲಿ. ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಬಡವ್ರ ಮಕ್ಕಳು ಬೆಳಿಬೇಕು ಮೇಡಮ್, ನಿಜವಾದ ಮಾತದು. ಬಡವ್ರ ಮಕ್ಕಳು ಬೆಳಿಬೇಕು. ಬಡವ್ರ ಮಕ್ಕಳು ಅನ್ನೋದಕ್ಕಿಂತ ನ್ಯಾಯವಾಗಿ ಆಡ್ತಾ ಇರೋ ವ್ಯಕ್ತಿ ಅವನು, ಅದಕ್ಕೆ ಗೆಲ್ಲಬೇಕು. ಈಗ ಮಂಜಣ್ಣ ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇದ್ದಾರೆ, ಅವ್ರು ಗೆಲ್ಲಬೇಕು ಅನ್ನೋದು ಸಾಕಷ್ಟು ಜನಕ್ಕಿದೆ. ಅವ್ರಿಗೆ ಸಪೋರ್ಟ್ ಮಾಡೋರು ಇರ್ತಾರೆ, ಬಟ್ ನಮ್ಮ ಸಪೋರ್ಟ್ ಹನುಮಂತಗೆ. ಹನುಮಂತನೇ ಗೆಲ್ಬೇಕು. ಹೌದು, ಓಟಾಗಿ ಗೆಲ್ಸ್ತೀರಾ? ಖಂಡಿತ. ಸರ್, ನೀವೇಳಿ. ನಮಗೂ ಹನುಮಂತಣ್ಣನೇ ಗೆಲ್ಲಬೇಕು. ಆಟ ಚೆನ್ನಾಗಿ ಆಡ್ತಾರೆ, ಯಾವುದೇ ಆಗಲಿ ಗೆಲ್ತಾರೆ. ಅವ್ರಿಗೊಂದು ಸ್ವಲ್ಪ ನಮಗಿಷ್ಟ ಹನುಮಂತಣ್ಣ ಅಂದರೆ. ಎಲ್ಲದಕ್ಕೂ ಇದು ಮಾಡ್ತಾರೆ, ಆನ್ಸರ್ ಮಾಡ್ತಾರಲ್ಲ, ಅದಕ್ಕೆ. ಈಗ ಟಫ್ ಕಾಂಪಿಟೇಷನ್ ಇದೆ. ಇವಾಗ ಡೈರೆಕ್ಟ್ ಟಿಕೆಟ್ ಟು ಫಿನಾಲೆ ತಗೊಂಡಿದ್ದಾರೆ. ರೇಸ್ನಲ್ಲಿ ತ್ರಿವಿಕ್ರಮ್ ಇದ್ದಾರೆ. ಏನು ಹೇಳ್ತೀರಾ? ಹನುಮಂತ ಏನೋ ಕಮ್ಮಿ ಇಲ್ಲ ಮೇಡಮ್. ಅವ್ನು ಟಫ್ ಕಾಂಪಿಟೇಟರ್ಗೆ ಅವನು ಕಾಂಪಿಟೇಟರ್, ಅವನು ಮಾಡ್ತಾನೆ, ಗೆಲ್ತಾನೆ ಅನ್ನೋ ನಂಬಿಕೆ ಇದೆ ತುಂಬ ಜನಕ್ಕೆ. ಫಿಸಿಕಲಲ್ಲೂ ಸ್ಟ್ರಾಂಗ್ ಇದ್ದಾನೆ ಹನುಮಂತ, ಫಿಸಿಕಲಲ್ಲೂ ಸ್ಟ್ರಾಂಗ್ ಇದ್ದಾನೆ. ತೋರಿಸ್ಕೊಳ್ಳಲ್ಲ ಅಂದರೆ ಸ್ಟ್ರಾಂಗ್ ಇದ್ದಾರೆ. ಹನುಮಂತಣ್ಣನೇ ಬರೋದು ಮುಂದಕ್ಕೆ. ನಾವು ಇಲ್ಲಿವರೆಗೂ ಒಂದು ವೀಕಿಂದ ಬಿಗ್ ಬಾಸ್ ನೋಡ್ತಾ ಇದ್ದೀನಿ. ನನಗೆ ಅನಿಸಿದ ಮಟ್ಟಿಗೆ ನಮ್ಮ ಹನುಮಂತನೇ ಗೆಲ್ಲೋದು ಪಕ್ಕ. ಹೋದ ವೀಕಲ್ಲಿ ಹನುಮಂತ ಕಳಪೆಯಿಂದ ಹೊರಗೆ ಬಂದು ಅವನು ಯಾವ ಥರ ಇಂಪ್ರೂವ್ ಮಾಡ್ಕೊಂಡಿದ್ದಾನೆ ಅವನ ಆಟದಲ್ಲಿ. ಅವನು ಯಾವ ಥರ ಇವಾಗ ಗೇಮ್ ಲಾಸ್ಟ್ ವೀಕಲ್ಲಿ ಟಿಕೆಟು ಫೈನಲ್ ಗೇಮ್ ಯಾವ ಥರ ಎಲ್ಲ ಗೇಮು ಬಾಲ್ ಇರೋ ಗೇಮಲ್ಲಿ ಆಗಲಿ ಬೇಜಾನ್ ಗೇಮಲ್ಲಿ ಒಳ್ಳೆ ಪ್ರತಿಭೆ ಕೊಟ್ಟು ಪಕ್ಕ ಟಿಕೆಟು ಫೈನಲ್ ಹೊಡೆಯೋದು ಮಾತ್ರ ಪಕ್ಕ 100% ಅವನೇ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಬಟ್ ಜನರ ಆಶೀರ್ವಾದನೂ ಇರಬೇಕು. ನಾನು ಮೊನ್ನೆ ಅವ್ರ ಫ್ರೆಂಡಿಗೆ ಧನರಾಜ್ ಅವರಿಗೆ ಓಟ್ ಹಾಕಿ ಅವ್ರನ್ನೂ ಅಂದರೆ ಇದು ಸೇವ್ ಮಾಡೋದ್ರಲ್ಲಿ ಅವರಿಂದ ಧನರಾಜು ಅವರಿಗೆ ಸ್ವಲ್ಪ ಒಂದು ಬಲಗೈ ಬಂಟ ಇದ್ದಂಗೆ ಇದ್ದಾರೆ. ಅವರಿಬ್ಬರು ಫೈನಲ್ಗೆ ಹೋಗಿ ಧನರಾಜು ಸೆಕೆಂಡ್ ಬಂದು ಹನುಮಂತ ಫಸ್ಟ್ ಬಂದರೆ ನಮ್ಮ ಹಳ್ಳಿ ಪ್ರತಿಭೆನ ಉಳಿಸಿ ಹಳ್ಳಿ ಪ್ರತಿಭೆನ ಬೆಳೆಸಿದಂಗೆ ಆಗುತ್ತೆ ಅಂತ ನನ್ನ ಒಂದು ಅಭಿನಯ.
ಬಟ್ ಈ ಸೀಸನಲ್ಲಿ ನಮ್ಮ ಹಳ್ಳಿ ಪ್ರತಿಭೆ ಬಂದಾದ್ಮೇಲೆ ಪಕ್ಕ ವಿನ್ ಆಗೇ ಆಗುತ್ತೆ ಅಂತೇಳಿ ನನ್ನೊಂದು ಒಂದು ಭರವಸೆ. ಹನುಮಂತನೇ. ಇವನಂತೂ ಗೆಲ್ಲಲ್ಲ ಮಚ್ಚ ಇವು. ಹನುಮಂತ ಬಗ್ಗೆ ನಾನು ಇವಾಗ ನೀವು ನೋಡ್ಬೇಕಂದ್ರೆ ನನಗೆ ಹನುಮಂತ ಮೇಲೆ ನಂಬಿಕೆ ಇರೋದು, ಗೆಲ್ತಾರಂತ ಹನುಮಂತನೇ ಗೆಲ್ತಾರಂತ ನಂಬಿಕೆ ಇರೋದು. ನನಗೆ ಖಂಡಿತವಾಗಿ ನಂಬಿಕೆ ಇದೆ ಹನುಮಂತನೇ ಗೆಲ್ತಾರಂತ. ಹನುಮಂತಗೋಸ್ಕರ ಜೈ ಹನುಮಂತ ಹೇಳಿ ಈ ಮಾತನ್ನು ಹನುಮಂತ ಓಟ್ ಹಾಕ್ಬೇಕಂತ ನಾನು ಆಸೆ ಪಡ್ತೀನಿ. ಹನುಮಂತ ಗೆಲ್ಲಬೇಕು, ಯಾಕಂದರೆ ಅವ್ರ ಐಕ್ಯೂ, ಅವ್ರ ಗೇಮ್ ಪ್ಲೇ, ಯಾರ ಹತ್ರ ಹೆಂಗೆ ಇರಬೇಕು ಅಂತೆಲ್ಲ ಅವ್ರದ್ದು ಐಕ್ಯೂ ಜಾಸ್ತಿ ಇದೆ. ಅದಕ್ಕೋಸ್ಕರ ಹನುಮಂತನೇ ಗೆಲ್ಲಬೇಕಂತ ನಮ್ಮದೊಂದು ನಂಬಿಕೆ ಇದೆ ಅಷ್ಟೇ. ದಿನ ಬಿಗ್ ಬಾಸ್ ನೋಡ್ತೀರಾ? ದಿನ ನೋಡ್ತಿದ್ದೀವಿ ಅಂತ ನಾವು. ನಿಮ್ಗೇನು ಅನ್ಸುತ್ತೆ? ಹನುಮಂತು ತುಂಬ ಅಂದರೆ ಇವಾಗ ಟಫ್ ರೇಸ್ ಇದೆ, ತ್ರಿವಿಕ್ರಮ್ ಇದ್ದಾರೆ. ತ್ರಿವಿಕ್ರಮ್ ಎಲ್ಲ ಬರೋದೇ ಇಲ್ಲ, ಹೇಳ್ತಾ ಇದ್ದೀನಿ. ಒಂದೇ ಮಾತು, ಹನುಮಂತ ಬರಬೇಕಷ್ಟೇ. ಮಂಜ ಅವ್ನು ಬಂತು ಬರಲ್ಲ. ಮಂಜಾಣ ಬಂದ್ರೂ ಚೆನ್ನಾಗೇ ಇರುತ್ತೆ, ಯಾರು ಬಂದರೂ ಪರವಾಗಿಲ್ಲ. ಆದರೆ ನಮ್ಗೆ ನಂಬಿಕೆ ಹನುಮಂತನೇ ಗೆಲ್ಲಬೇಕು ಅಂತ ಆಸೆ. ಫ್ರೆಂಡು ಹನುಮಂತ ಅವ್ರ ಫ್ರೆಂಡು, ಅವರು ಇಬ್ಬರು ಬಂದರೆ ಸಾಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.